ನಮಸ್ತೆ ಎಲ್ರಿಗೂ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತೀನಿ. ನೆನ್ನೆಯಿಂದ ಫುಲ್ಲು ಅಭಿಮನ್ಯು ಅಭಿಮನ್ಯು ಅಂತ ನಾನು ಪೋಸ್ಟ್ ಮಾಡಿದ್ದೆ. ನೀವುಗಳು ತುಂಬ ಸಪೋರ್ಟ್ ಮಾಡ್ತಾಯಿದ್ದೆ, ತುಂಬ ಖುಷಿ ಆಯಿತು. ಸೊ ಹೋಪ್ಫುಲಿ ನಮ್ಮ ಅಭಿಮನ್ಯು ಈ ಸಲ ದಸರಾ ಬಂದರೆ ನಮಗೆ ತುಂಬ ಖುಷಿನೇ. ನೋಡೋಣ ಏನು ಮಾಡ್ತಾರೆ ಏನು ಎತ್ತ ಅಂತ. ಅಧಿಕಾರಿಗಳು ಅದ್ರ ಬಗ್ಗೆ ವರ್ಕ್ ಮಾಡ್ತಾನೇ ಇದ್ದಾರೆ. ಬಟ್ ಕರೆಸ್ತಾರ ಇಲ್ವಾ ಅಂತೇಳಿ ದೇವ್ರ ಒಬ್ಬನಿಗೆ ಗೊತ್ತಷ್ಟೇ. ಓಕೆ, ಸದ್ಯಕ್ಕೆ ವಿಷಯಕ್ಕೆ ಬರೋದಾದರೆ, ನಮ್ಮ ಎಲ್ಲ ಗಜ ಪಯಣ ಎಲ್ಲ ಮುಗಿದ ನಂತರ ನಮ್ಮ ಆನೆಗಳು ಎಷ್ಟು ಚೆನ್ನಾಗಿದ್ದಾವೆ ನೋಡಿ. ಏನು ನಮ್ಮ ಮೈಸೂರು ಅರಣ್ಯ ಭವನ ಏನೋ ಗ್ರೌಂಡ್ ಇದೆ ನೋಡಿ, ಗ್ರೌಂಡಲ್ಲಿ ವರ್ಷ ಆನೆಗಳನ್ನ ಕಟ್ಟಾಕೊಳ್ಳೋವಂಥದ್ದು. ಮ್ಯಾಕ್ಸಿಮಮ್ ಅಂದರೆ ಟ್ಯೂಸ್ಡೇವರೆಗೂ ಅಲ್ಲಿರ್ಬೋದು ಅನ್ಕೋತೀನಿ. ಟ್ಯೂಸ್ಡೇ ಮೋಸ್ಟ್ಲಿ ಅರಮನೆ ಎಂಟ್ರಿ ಆಗ್ಬೋದು. ಅದ್ರ ಇನ್ನೂ ಅಫಿಷಿಯಲಾಗಿ ಯಾವುದು ಡೇಟ್ಸ್ ಇನ್ನೂ ಸಿಗಲಿಲ್ಲ, ಬಟ್ ನಾನು ಹೇಳ್ತಾ ಇರೋದು ಅಷ್ಟೇ. ಸೊ ಆನೆಗಳೆಲ್ಲ ತುಂಬ ಚೆನ್ನಾಗಿದ್ದಾವೆ. ನಿಮಗೆ ಪ್ರಸನ್ನ ನೋಡ್ಬೋದು ಇವಾಗ. ಏಕಲವ್ಯ, ಧನಂಜಯ, ಗೋಪಿ, ಹಾಗೆ ಲಕ್ಷ್ಮಿ. ಸೊ ಎಲ್ಲ ಆನೆಗಳು ತುಂಬ ಚೆನ್ನಾಗಿದ್ದಾವೆ. ಹಾಗೆ ಆನೆಗಳಿಗೆ ಹಿಂದಿನಂತೆ ತಾಲೀಮು ಕೂಡ ನಡೆಯುತ್ತೆ. ಬಟ್ ಆದರೆ ನೆನ್ನೆ ಹೋಗಿದ್ದಲ್ವಾ, ಸೊ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಎಲ್ಲ ಮಾಡ್ಕೊಂಡು ಆರಾಮಾಗಿದ್ದಾವೆ. ಮೈಟ್ ಬಿ ನಾಳೆನ ತಾಲೀಮು ಸ್ಟಾರ್ಟ್ ಆಗ್ಬೋದು. ತಾಲೀಮು ಇಲ್ಲಿಂದ ಅಂತಂದರೆ ಸದ್ಯಕ್ಕೆ ಅರಣ್ಯ ಭವನದ ಒಳಗೆ ಒಂದು ಅರ್ಧ ಕಿಲೋಮೀಟ್ರಷ್ಟು ಆನೆಗಳು ಒಂದು ರೌಂಡ್ ಹೋಗಿ ಒಂದು ರೌಂಡ್ ಬರ್ತವೆ ಅಷ್ಟೇ. ಆ ಸಮಯದಲ್ಲಿ ಏನಾದರೂ ನಮ್ಮಂಥವ್ರಿಗೆ ಅವಕಾಶ ಇರ್ಬೋದು ಆನೆ ನೋಡೋಕ್ಕೆ. ಇಲ್ಲಾಂತಂದರೆ ಕಂಪ್ಲೀಟ್ ಕ್ಲೋಸ್ ಆಗಿರುತ್ತೆ ಗೇಟ್. ಯಾರು ಕೂಡ ಹೋಗೋ ಸಾಹಸ ಮಾಡೋಕ್ಕೆ ಹೋಗಬೇಡಿ. ಏನಕ್ಕಂದರೆ ಪೊಲೀಸ್ ತುಂಬ ಬಂದೋಬಸ್ತು ಇರುತ್ತೆ. ಅದು ಅಲ್ಲದೆ 8 ಗಂಟೆ ಮೇಲೆ 8:15 ಮೇಲೆ ಆಚೆ ಹೋಗೋಕ್ಕೆ ಬಿಡೋಲ್ಲ. ಯಾರಿಗೆ ಪರ್ಮಿಷನ್ ಇರುತ್ತಂದರೆ, ಯಾರಾದರೂ ನಮ್ಮ ಆನೆಗಳಿಗೆ ಸೊಪ್ಪು ಅದು ಇದು ತೊಗೊಂಡ್ರೆ, ಯಾರಾದರೂ ವೆಹಿಕಲ್ಸ್ ಅವ್ರು ಹೋದ್ರೆ ಮಾತ್ರ ಇರುತ್ತೆ. ಅಂದರೆ ಯಾರಲ್ಲಿ ಆನೆಗಳಿಗೆ ಸೊಪ್ಪು ಗಿಪ್ಪು ತೊಗೊಂಡೋಗಿ ಬರ್ತಾರೆ ನೋಡಿ, ಅವ್ರಿಗೆ ಮಾತ್ರ ಪರ್ಮಿಷನ್ ಇರುತ್ತೆ. ಬಿಟ್ಟರೆ ಸೊ ನಮ್ಮಂಥ ಜನಸಾಮಾನ್ಯರಿಗೆ ಪರ್ಮಿಷನ್ ಇಲ್ಲ. ನನಗೆ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ, ಅದು ನೀವು ನೋಡ್ಬೋದು. ಹಾಗೆ ಅದೇ ನಾನು ಹೇಳಿದ್ನಲ್ವ, ಸದ್ಯಕ್ಕೆ ಆನೆಗಳನ್ನ ನೀವು ಆಚೆನೇ ನೋಡೋಕ್ಕಂದ್ರೆ ತುಂಬ ಕಷ್ಟನೇ ಇದೆ. ಏನಾದರೂ 8:30 ಒಳಗೆಲ್ಲ ಹೋದರೆ ಚಾನ್ಸಸ್ ಇದೆ ಬೆಳಗ್ಗೆ ನೋಡ್ಬೋದು. ಅದು ಚಾನ್ಸಸ್ ಅಂತಂದರೆ ಪೊಲೀಸ್ ಅಲೌಡ್ ಮಾಡಿದ್ರೆ ಮಾತ್ರ. ಈ ಬಾರಿ ತುಂಬ ಸ್ಟ್ರಿಕ್ಟ್ ಆಗಿದ್ದಾರೆ ಪೊಲೀಸರು. ಏನಕ್ಕಂತಂದರೆ ನಿಮ್ಗೆ ಗೊತ್ತಿರುತ್ತಲ್ಲ, ಒಂದು ಘಟನೆ ಆಯಿತು ದುಬಾರಿಯಲ್ಲಿ. ಸುಮ್ಮನೆ ಒಂದೊಬ್ಬರು ಮಹಿಳೆ ಬೇರೆ ತೀರ್ಕೊಂಡ್ರು. ಅದಾದ ನಂತರ ತುಂಬ ಕಟ್ಟುನಿಟ್ಟಿನ ಒಂದು ಕ್ರಮಗಳನ್ನ ಫಾಲೋ ಮಾಡ್ತಾಯಿದ್ದಾರೆ ನಮ್ಮ ಅಧಿಕಾರಿಗಳು. ಹಾಗಾಗಿ ನಮ್ಮಂಥವ್ರು ಅಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಯಾವತ್ತೂ ಹೇಳ್ತೀನಿ ಕೇಳಿ, ಸಾಕಾನೆ ಇರ್ಬೋದು, ಕಾಡನ್ನಿರ್ಬೋದು, ಪ್ರಾಣಿ ಥರ ನೋಡಬೇಕು ಹೊರತು ಸುಮ್ಮನೆ ನಮ್ಮನೆ ಬೆಕ್ಕುಗಳು ಅಥವಾ ಬೇರೆ ಯಾವ್ದಾದ್ರು ಸಾಕು ಪ್ರಾಣಿಗಳ ಥರ ನೋಡೋಕೆ ಹೋದರೆ ತುಂಬ ಕಷ್ಟ. ಯಾಕಂದರೆ ಆನೆಗಳು ಅಷ್ಟು ಸುಲಭವಾಗಿ ಯಾರನ್ನೂ ಕೂಡ ಹತ್ರ ಸೇರಿಸಲ್ಲ, ಮಾವುತ ಕಾವಡಿನ ಬಿಟ್ಟರೆ. ಸೊ ಹಾಗಾಗಿ ನಾವುಗಳು ನಮಗೆ ಗೊತ್ತಿರೋ ಆನೆಗಳು, ನಮ್ಮ ದಸರಾ ಆನೆಗಳು ಅದು ಇದು ಅಂತೇಳಿ ಹತ್ರ ಗಿಲಿಪಿ ತೆಗೆಯೋಕ್ಕೆಲ್ಲ ಹೋಗಿ ಸುಮ್ಮನೆ ಸಿಕ್ಕಾಕೊಳ್ಳೋ ನೀವು ಸಾಯೋದಲ್ದೇ ನಾವು ಸಾಯೋದಲ್ದೇ ಆನೆಗಳು ಕೆಟ್ಟ ಹೆಸರು ಬರ್ಸೋದು ಬೇಡ. ಹಾಗಾಗಿ ವನ್ಯ ಪ್ರಾಣಿಗಳನ್ನ ಯಾವತ್ತೂ ಕೂಡ ವನ್ಯ ಪ್ರಾಣಿಗಳಂತ ಟ್ರೀಟ್ ಮಾಡಿ. ಸೊ ಯಾಕೆ ನಾನು ಇದು ಹೇಳ್ತೀನಿ ಅಂತಂದರೆ, ಸುಮಾರು ಜನಗೊಂದು ಹುಚ್ಚಾಟಗಳಿದೆ. ಹತ್ರ ಹೋಗಿ ಗಿಲಿಪಿ ಎಲ್ಲ ತೆಗೆದು ಪೋಸ್ಟ್ ಮಾಡೋದು, ಅದೊಂಥರ ಅವ್ರಿಗೊಂದು ಖುಷಿ. ಅದು ಆನೆಗಳ ಬಗ್ಗೆ ಗೊತ್ತಿರಲ್ಲ. ಆನೆಗಳಿಗೆ ಬಾಯ್ಬಿಟ್ಟು ಹೇಳುತ್ತಾ ನಾನು ಬ್ಯುಸಿ ಇದ್ದೀನಿ, ಅಥವಾ ನಾನು ಕೆಲಸ ಮಾಡ್ತಾಯಿದ್ದೀನಿ, ಅಥವಾ ನನಗೆ ನೀವು ಕಂಡ್ರೆ ಇಷ್ಟ ಆಗಲ್ಲ ಅಂತ. ಅದು ಪ್ರಾಣಿ, ಅದು ಒಂದು ಸೊಂಡ್ಲಲ್ಲಿ ಸ್ವಲ್ಪ ಟಚ್ ಕೊಟ್ಟರೆ ಅಲ್ಲಿ ಬಿದ್ದು ಓಡೋದಷ್ಟೇ. ಓಕೆ, ಹಾಗಾಗಿ ಜಸ್ಟ್ ಅಪ್ಡೇಟ್ ಅಷ್ಟೇ. ಯಾವತ್ತೂ ಆನೆಗಳು ಆ ಥರ ಮಾಡೋಕ್ಕೆ ಹೋಗಲ್ಲ. ಬಟ್ ನೀವು ಆನೆಯಿಂದ ಸ್ವಲ್ಪ ದೂರ ಇರಿ. ಆನೆ ನೋಡಿದ್ರು ಕೂಡ ಕಿರ್ಚೋದು ಕೂಗೋದೆಲ್ಲ ಮಾಡೋಕ್ಕೆ ಹೋಗಿ ಹಿಂಸೆ ಕೊಡೋದು ಬೇಡ. ಹಾಗಾಗಿ ಪೊಲೀಸರು ಕೂಡ ಅಷ್ಟು ಸ್ಟ್ರಿಕ್ಟಾಗಿರ್ತಾರೆ. ನಾವು ಅನ್ಕೋತೀವಿ ಅಯ್ಯೋ ಇದ್ಯಾಕೆ ಬಿಡೋಲ್ಲ ಅದು ಇದು ಅಂತ. ಪ್ರಾಣಿಗಳನ್ನ ಸ್ವಲ್ಪ ನೋಡಿಕೊಂಡು, ಹಾಗೆ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಂಡು ನೋಡಿದ್ರೆ ಚೆನ್ನಾಗಿರುತ್ತೆ. ಹಾಗೆ ಎಲ್ಲ ಆನೆಗಳು ಚೆನ್ನಾಗಿದ್ದಾವೆ. ಆನೆಗಳು ಸೂಪರಾಗಿ ನೆನ್ನೆ ಬಂದ ನಂತರ ಇವತ್ತು ಬೆಳಗ್ಗೆ ಫುಲ್ಲು ರಿಲ್ಯಾಕ್ಸ್ ಮಾಡಲಿದ್ದಾವೆ. ನೋಡೋಣ ಗಜಪಯಣ ಯಾವಾಗ ಸ್ಟಾರ್ಟ್ ಆಗುತ್ತೆ ಏನಿರುತ್ತೆ ಅಂತ ಅಪ್ಡೇಟ್ ಕೊಡ್ತೀನಿ. ಹಾಗೆ ತುಂಬ ಸಪೋರ್ಟ್ ಮಾಡ್ತಾಯಿದ್ದಾರೆ, ಹಾಗೆ ಸಪೋರ್ಟ್ ಮಾಡಿ ಅಂತ ವೀಡಿಯೋ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.